ಕುಮಾರಸ್ವಾಮಿ ಅವರೇ, ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ, ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ಗ್ರೇಟ್. ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ, ವಿಜೇಂದ್ರ ಅವರೇ, ನಿಮ್ ಕೈಯಲ್ಲಿ ಸಹಿಸಕ್ಕಾಗ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ, ಸಹಿಸಿಕೊಳ್ಳೋ ಸೌಜನ್ಯನೂ ನಿಮ್ಗಿಲ್ಲ ಅಲ್ವಾ ಸರ್? ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ, ಡಿಕೆ ಸಾಹೇಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಕೇಂದ್ರದ ಬಿಜೆಪಿಯವರು 67,000 ಕೋಟಿ ರೈತರು ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ. ಇದು ನಾನು ಹೇಳ್ತಿಲ್ಲ, ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು. ಇವತ್ತು ಲಡಾಖ್ ಒಳಗೆ ಚೈನಾದವರು ಒಳಗ್ ಬಂದ್ರು, ನ್ಯಾಷನಲ್ ಸೆಕ್ಯೂರಿಟಿ ಇವ್ರ ಕೈಯಲ್ಲಿ ಕಾಪಾಡಕ್ ಆಗ್ತಿಲ್ಲ, ಬಾಯಿ ಪಡ್ಕೊಂತಾರೆ ಬಿಜೆಪಿ ಅವರು, ಜೆಡಿಎಸ್ ಅವರು. ಇವತ್ತು ಬಿಜೆಪಿ ಜೆಡಿಎಸ್ ಕಳ್ಳರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಕಳ್ಳರು ಸ್ಟಾರ್ಟ್ ಮಾಡಿದ್ದಾರೆ ಇವರು, ಎಲ್ಲ ಕಳ್ಳರು. ಪಾದಯಾತ್ರೆ ಯಾಕೆ ಮಾಡ್ತಿದಾರೋ ಅವ್ರಿಗೂ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರ ಮನೆ ಬೇಜಾರ್ ಮಾಡ್ಕೊಂಡ್ರು, ಇವತ್ತು ಚಾಲನೆ ಕೊಡಕ್ ಬರ್ತಿದ್ದಾರೆ.